ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮತ್ತೆ ಸಾರಿಗೆ ವರ್ಸಸ್ ಸರ್ಕಾರ, ಇದು ಮುಗಿಯದ ಬಂಧನ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಇವರಿಬ್ಬರ ನಡುವೆ ಪ್ರೀತಿ ಅಷ್ಟೊಂದು ಅನ್ಯೋನ್ಯವಾಗಿದೆ. ಸರ್ಕಾರ ವರ್ಸಸ್ ಸಾರಿಗೆ ನೌಕರರು. ನಾಡಿದ್ದು ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಆರಂಭವಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನೌಕರರು ನಡೆಸ್ತಾರೆ. 38 ತಿಂಗಳ ಬಾಕಿ ವೇತನ ಒಪ್ಪಂದ ಈಡೇರಿಸಲು ಆಗ್ರಹಿಸಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ನಿಗಮದ ನೌಕರರು ಭಾಗಿಯಾಗಿದ್ದಾರೆ. ಬೇಡಿಕೆ ಈಡೇರಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಯ್ಯೋ ಬಿಡ್ರಪ್ಪ, ನಿಮ್ಮ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೋಡಿ 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 ನಮಗೂ ಕೇಳಿ ಕೇಳಿ ಸಾಕಾಗಿದೆ. ಬರ್ತೀರಾ, ಅದಾದ ನಂತರ ಒಂದಿಷ್ಟು ಜನ ಮಾತುಕತೆ ಮಾಡ್ತೀರಾ, ಅಲ್ಲಿಗೆ ಮುಗಿದೋಯ್ತು, ಮತ್ತೆ ವಾಪಸ್. ಅದನ್ನು ಸಾರ್ಟ್ ಔಟ್ ಮಾಡಿ ಒಂದು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಸರ್ಕಾರಕ್ಕೂ ಇಲ್ಲ, ಈ ಕಡೆಗೆ ಇವ್ರಿಗೂ ಇಲ್ಲ. ಕಾರಣ ಅವ್ರು ಹೇಳಿದ್ದನ್ನು ಇವ್ರು ಕೇಳಲ್ಲ, ಇವ್ರು ಹೇಳಿದ್ದನ್ನು ಅವರು ಕೇಳಲ್ಲ. ಅದು ಮುಗಿಯದ ಕಥೆ ಆಗೋಗ್ಬಿಟ್ಟಿದೆ. ಇವರ ಬೇಡಿಕೆಗಳು, ಅವರು ಕೊಡ್ತಾ ಇರುವಂಥ ಆಶ್ವಾಸನೆಗಳು ಇಬ್ಬರದು ಚೆನ್ನಾಗಿದೆ. ಒಳ್ಳೆ ಅತ್ತೆ ಸೊಸೆ ಥರ ಇರ್ತೀರ ನೀವಿಬ್ಬರು. ಈಗ ಪ್ರತಿಭಟನೆ ಅಂತೆ, ಇನ್ಯಾವ ಸಮಸ್ಯೆಗಳು ಉಂಟು ಮಾಡ್ತಾರೋ ಗೊತ್ತಿಲ್ಲ. ಆ ಒಂದು ಮುಂದೂಡೋದನ್ನ ಸಮಾವೇಶವನ್ನು ಇವತ್ತು 19/2 ನಾವು ನಾಡಿದ್ದು ಗುರುವಾರ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಫ್ರೀಡಮ್ ಏನು ಹಮ್ಮಿಕೊಂಡಿದ್ದೇವೆ, ಇಡೀ 4 ನಿಯಮಗಳ 1,15,000 ಕಾರ್ಮಿಕರ ಪರವಾಗಿ ಹಮ್ಮಿಕೊಂಡಂಥ ಒಂದು ಸಮಾವೇಶ. ಅದು ಇವತ್ತು ಸರ್ಕಾರದ ಏನೊಂದು ನಿಲುವಿದೆ, ಆ ನಿಲುವಿನ ವಿರುದ್ಧವಾಗಿ ಇವತ್ತು ನಮ್ಮ ಇಡೀ ಕಾರ್ಮಿಕ ಸಮುದಾಯ ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅವತ್ತು ಇಡೀ ರಾಜ್ಯದಾದ್ಯಂತ ಸಾವಿರಾರು ನೌಕರರು ಅವತ್ತು ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಆ ಪಾಲ್ಗೊಳ್ಳಿಕೆ ಮೂಲಕ ಇದರಿಂದ ಎಚ್ಚರಿಕೆ ಅಂತ ಹೇಳ್ತೇನೆ.